ಅಂಕೋಲಾದಲ್ಲಿ ಶಿರೂರು ಗುಡ್ಡ ಕುಸಿತ ದುರಂತ ನಡೆದಿತ್ತು. ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ರು. ಈಗ ಅದಕ್ಕೆ ಅನುಮತಿ ಸಿಕ್ಕಿಲ್ಲ. ಪೊಲೀಸ್ ಇಲಾಖೆ ಶೋಧ ಕಾರ್ಯಕ್ಕೆ ತಡೆ ಒಡ್ಡಿದೆ. ಯಾಕಪ್ಪ ಅಂತಂದ್ರೆ ನದಿ ನೀರು ಸಹಜ ಸ್ಥಿತಿಗೆ ಬಂದಿಲ್ಲ ಇನ್ನೂ ಕೂಡ. ಆ ಕಾರಣ ಶೋಧ ಕಾರ್ಯಕ್ಕೆ ತಡೆ ಒಡ್ಡಲಾಗಿದೆ. ರಕ್ಷಣಾ ಕಾರ್ಯಕ್ಕೆ ಬಂದಿದ್ದಂತಹ ಈಶ್ವರ್ ಮಲ್ಪೆ ತಂಡ ವಾಪಸ್ ಆಗಿದೆ. ಉತ್ತರ ಕನ್ನಡ ಅಂಕೋಲಾದ ಶಿರೂರು ಗ್ರಾಮದಲ್ಲಿ ಈಶ್ವರ್ ಮಲ್ಪೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಬೆಳಗ್ಗೆ 2 ಗಂಟೆಯಿಂದ ಇಲ್ಲಿಗೆ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ರು. ಪಾಪ ಅವ್ರು ಸಾಕಷ್ಟು ಹೊತ್ತು ಕಾದ್ರು, ಆದರೆ ಶೋಧ ಕಾರ್ಯಕ್ಕೆ ಅನುಮತಿ ಸಿಕ್ಕಲಿಲ್ಲ. ಯಾಕಂತಂದ್ರೆ ನದಿ ನೀರು ಸಹಜ ಸ್ಥಿತಿಗೆ ಬಂದಿಲ್ಲ ಇನ್ನೂ ಕೂಡ. ಹುಡ್ಕೋಕ್ ಹೋದವರಿಗೂ ಮತ್ತಿನ್ನೇನಾದ್ರೂ ಅನಾಹುತ ಆದರೆ ಅದು ಇನ್ನೂ ದೊಡ್ಡ ಅನಾಹುತ ಆಗ್ಬಿಡತ್ತೆ. ಹಾಗಾಗಿ ಶೋಧ ಕಾರ್ಯಕ್ಕೆ ಅನುಮತಿ ಸಿಕ್ಕಿಲ್ಲ. ಏನೇನ್ ನಡೀತು ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಅಮಾವಾಸ್ಯೆಯ ದಿನ ಈಶ್ವರ ಮಲ್ಪೆ ತಂಡದವರು ಕಾರ್ಯಾಚರಣೆಗೆ ಮುಂದಾಗಿದ್ದರು. ಆದರೆ ಇಲ್ಲಿನ ವಾತಾವರಣ ಸರಿ ಇಲ್ಲದೇ ಇರೋದ್ರಿಂದ ಕಾರ್ಯಾಚರಣೆಯನ್ನು ಮುಂದಕ್ಕೆ ಹಾಕಿರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು, ಇದು ಗಂಗಾವಳಿ ನದಿ ಯಾವ ರೀತಿಯಾಗಿ ವೇಗ ಪಡೆದುಕೊಂಡು ಹರಿತಾ ಇದೆ. ಜುಲೈ 16ರಂದು ಸಂಭವಿಸಿದಂಥ ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೆಸಲಿದ್ದು ನೋಡ್ತಾ ಇರಬಹುದು. ಈಶ್ವರ ಮಲ್ಪೆ ತಂಡದ ಸದಸ್ಯರು ಕೂಡ ಇದ್ದಾರೆ. ಈಗಾಗಲೇ 2 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದಂಥ ಈಶ್ವರ ಮಲ್ಪೆ ತಂಡದವರು ಕೂಡ ಈಗಾಗಲೇ ಇವತ್ತು ಕೂಡ ನಿರಾಶರಾಗಿ ವಾಪಸ್ ಹೋಗ್ತಾ ಇರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಇನ್ನೂ 3 ಮೃತದೇಹ ಕೂಡ ಪತ್ತೆಯಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅಮಾವಾಸ್ಯೆ ದಿನ ನೀರು ಸಹಜ ಸ್ಥಿತಿಗೆ ಬರುವ ಕಾರಣದಿಂದಾಗಿ ಇವತ್ತು ಕೂಡ ಕಾರ್ಯಾಚರಣೆಗೆ ಮುಂದಾಗಿದ್ದರು. ಅವರ ತಂಡ ಕೂಡ ಶಿರೂರಿಗೆ ಆಗಮಿಸಿತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೋಣಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಯಾಕಂತ ಹೇಳಿದ್ರೆ ಗಂಗಾವಳಿ ನದಿ ಈ ಹಿಂದಿನ ಕಳೆದ 1 ತಿಂಗಳಿಂದ ಈ ರೀತಿಯಾಗಿ ಬಹಳ ವೇಗವಾಗಿ ಹರಿತಾ ಇದೆ. ಇಲ್ಲಿ ಕಾರ್ಯಾಚರಣೆ ಮಾಡೋದು ಕೂಡ ಅಸಾಧ್ಯ. ಈ ಹಿಂದೆ ಮಾಡಿದಂಥ 2 ದಿನಗಳ ಕಾರ್ಯಾಚರಣೆಯಲ್ಲಿ ಅಡಿಬದಿಯಲ್ಲಿ ಅಂದರೆ ನದಿಯಲ್ಲಿ ಹುದುಗಿರುವ ಕಲ್ಲು ಮಣ್ಣುಗಳ ರಾಶಿ ಮತ್ತು ಏನೇನು ವಸ್ತುಗಳು ಅಡಗಿದೆ ಎಂಬುದರ ಬಗ್ಗೆ ಈಶ್ವರ ಮಲ್ಪೆಯವರು ಸ್ವತಃ ಅಲ್ಲಿ ಹೋಗಿ ಪರಿಶೀಲನೆ ಕೂಡ ಮಾಡಿದರು. ಆದರೆ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಯಾವುದೇ ರೀತಿಯ ಶೋಧ ಕಾರ್ಯಾಚರಣೆಗೆ ಫಲ ಸಿಕ್ಕಿರಲಿಲ್ಲ. ಇವತ್ತು ಕೂಡ ಅಮಾವಾಸ್ಯೆ ದಿನ ಆಗಿರೋದ್ರಿಂದ ನೀರು ಸಹಜ ಸ್ಥಿತಿಗೆ ಬರಬಹುದು, ಕಾರ್ಯಾಚರಣೆ ನಡೆಸಬಹುದೆಂಬ ಉದ್ದೇಶದಿಂದ ಇವತ್ತು ಆಗಮಿಸಿದರು. ಆದರೆ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗದೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇರುವುದರಿಂದ ನಿರಾಶರಾಗಿ ವಾಪಸ್ ಮರಳಿದ್ದಾರೆ. ಇನ್ನು ಮುಂದೆ ಯಾವಾಗ ಸಂಬಂಧಪಟ್ಟವರು ಅನುಮತಿ ನೀಡ್ತಾರೆ ಮತ್ತು ತಮ್ಮ ಸಹಕಾರವನ್ನು ಕೋರ್ತಾರೆ ಆಗ ನಾವು ಬರಲು ಸಿದ್ಧರಿದೆ ಎಂಬ ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ಮೀನುಗಾರರು ಕೂಡ ಇವತ್ತು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸಲು ಸಿದ್ಧರಾಗಿದ್ದರು. ಆದರೆ ಯಾವುದೇ ಕಾರಣದಿಂದ ಅನುಮತಿ ಸಿಗದೇ ಇರುವುದರಿಂದ ಇವತ್ತು ಅವರು ವಾಪಸ್ಸಾಗಿ ಇವತ್ತು ತಮ್ಮ ಊರಿಗೆ ತೆರಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ನಾಪತ್ತೆಯಾದ 3 ಶೋಧಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ನೀರಿನ ಹರಿವಿನ ಪ್ರಮಾಣ ವೇಗದ ಪ್ರಮಾಣ ಕಡಿಮೆಯಾಗಿ ಮತ್ತು ಮಳೆಯ ಪ್ರಮಾಣ ಕಡಿಮೆ ಆದ ಬಳಿಕ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ತಮ್ಮನ್ನು ಆಹ್ವಾನ ಮಾಡಿದರೆ ನಾವು ಖಂಡಿತವಾಗಿಯೂ ಶೋಧ ಕಾರ್ಯವನ್ನು ಮಾಡಿಸ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲಾದಲ್ಲಿ ಶಿರೂರು ಗುಡ್ಡ ಕುಸಿತ ದುರಂತ ನಡೆದಿತ್ತು. ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ರು. ಈಗ ಅದಕ್ಕೆ ಅನುಮತಿ ಸಿಕ್ಕಿಲ್ಲ. ಪೊಲೀಸ್ ಇಲಾಖೆ ಶೋಧ ಕಾರ್ಯಕ್ಕೆ ತಡೆ ಒಡ್ಡಿದೆ. ಯಾಕಪ್ಪ ಅಂತಂದ್ರೆ ನದಿ ನೀರು ಸಹಜ ಸ್ಥಿತಿಗೆ ಬಂದಿಲ್ಲ ಇನ್ನೂ ಕೂಡ. ಆ ಕಾರಣ ಶೋಧ ಕಾರ್ಯಕ್ಕೆ ತಡೆ ಒಡ್ಡಲಾಗಿದೆ. ರಕ್ಷಣಾ ಕಾರ್ಯಕ್ಕೆ ಬಂದಿದ್ದಂತಹ ಈಶ್ವರ್ ಮಲ್ಪೆ ತಂಡ ವಾಪಸ್ ಆಗಿದೆ. ಉತ್ತರ ಕನ್ನಡ ಅಂಕೋಲಾದ ಶಿರೂರು ಗ್ರಾಮದಲ್ಲಿ ಈಶ್ವರ್ ಮಲ್ಪೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಬೆಳಗ್ಗೆ 2 ಗಂಟೆಯಿಂದ ಇಲ್ಲಿಗೆ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ರು. ಪಾಪ ಅವ್ರು ಸಾಕಷ್ಟು ಹೊತ್ತು ಕಾದ್ರು, ಆದರೆ ಶೋಧ ಕಾರ್ಯಕ್ಕೆ ಅನುಮತಿ ಸಿಕ್ಕಲಿಲ್ಲ. ಯಾಕಂತಂದ್ರೆ ನದಿ ನೀರು ಸಹಜ ಸ್ಥಿತಿಗೆ ಬಂದಿಲ್ಲ ಇನ್ನೂ ಕೂಡ. ಹುಡ್ಕೋಕ್ ಹೋದವರಿಗೂ ಮತ್ತಿನ್ನೇನಾದ್ರೂ ಅನಾಹುತ ಆದರೆ ಅದು ಇನ್ನೂ ದೊಡ್ಡ ಅನಾಹುತ ಆಗ್ಬಿಡತ್ತೆ. ಹಾಗಾಗಿ ಶೋಧ ಕಾರ್ಯಕ್ಕೆ ಅನುಮತಿ ಸಿಕ್ಕಿಲ್ಲ. ಏನೇನ್ ನಡೀತು ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಅಮಾವಾಸ್ಯೆಯ ದಿನ ಈಶ್ವರ ಮಲ್ಪೆ ತಂಡದವರು ಕಾರ್ಯಾಚರಣೆಗೆ ಮುಂದಾಗಿದ್ದರು. ಆದರೆ ಇಲ್ಲಿನ ವಾತಾವರಣ ಸರಿ ಇಲ್ಲದೇ ಇರೋದ್ರಿಂದ ಕಾರ್ಯಾಚರಣೆಯನ್ನು ಮುಂದಕ್ಕೆ ಹಾಕಿರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು, ಇದು ಗಂಗಾವಳಿ ನದಿ ಯಾವ ರೀತಿಯಾಗಿ ವೇಗ ಪಡೆದುಕೊಂಡು ಹರಿತಾ ಇದೆ. ಜುಲೈ 16ರಂದು ಸಂಭವಿಸಿದಂಥ ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೆಸಲಿದ್ದು ನೋಡ್ತಾ ಇರಬಹುದು. ಈಶ್ವರ ಮಲ್ಪೆ ತಂಡದ ಸದಸ್ಯರು ಕೂಡ ಇದ್ದಾರೆ. ಈಗಾಗಲೇ
2 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದಂಥ ಈಶ್ವರ ಮಲ್ಪೆ ತಂಡದವರು ಕೂಡ ಈಗಾಗಲೇ ಇವತ್ತು ಕೂಡ ನಿರಾಶರಾಗಿ ವಾಪಸ್ ಹೋಗ್ತಾ ಇರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಇನ್ನೂ 3 ಮೃತದೇಹ ಕೂಡ ಪತ್ತೆಯಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅಮಾವಾಸ್ಯೆ ದಿನ ನೀರು ಸಹಜ ಸ್ಥಿತಿಗೆ ಬರುವ ಕಾರಣದಿಂದಾಗಿ ಇವತ್ತು ಕೂಡ ಕಾರ್ಯಾಚರಣೆಗೆ ಮುಂದಾಗಿದ್ದರು. ಅವರ ತಂಡ ಕೂಡ ಶಿರೂರಿಗೆ ಆಗಮಿಸಿತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೋಣಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಯಾಕಂತ ಹೇಳಿದ್ರೆ ಗಂಗಾವಳಿ ನದಿ ಈ ಹಿಂದೆ ಕಳೆದ 1 ತಿಂಗಳಿಂದ ಈ ರೀತಿಯಾಗಿ ಬಹಳ ವೇಗವಾಗಿ ಹರಿತಾ ಇದೆ. ಇಲ್ಲಿ ಕಾರ್ಯಾಚರಣೆ ಮಾಡೋದು ಕೂಡ ಅಸಾಧ್ಯ. ಈ ಹಿಂದೆ ಮಾಡಿದಂಥ 2 ದಿನಗಳ ಕಾರ್ಯಾಚರಣೆಯಲ್ಲಿ ಅಡಿಬದಿಯಲ್ಲಿ ಅಂದರೆ ನದಿಯಲ್ಲಿ ಹುದುಗಿರುವ ಕಲ್ಲು ಮಣ್ಣುಗಳ ರಾಶಿ ಮತ್ತು ಏನೇನು ವಸ್ತುಗಳು ಅಡಗಿದೆ ಎಂಬುದರ ಬಗ್ಗೆ ಈಶ್ವರ ಮಲ್ಪೆಯವರು ಸ್ವತಃ ಅಲ್ಲಿ ಹೋಗಿ ಪರಿಶೀಲನೆ ಕೂಡ ಮಾಡಿದರು. ಆದರೆ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಯಾವುದೇ ರೀತಿಯ ಶೋಧ ಕಾರ್ಯಾಚರಣೆಗೆ ಫಲ ಸಿಕ್ಕಿರಲಿಲ್ಲ. ಇವತ್ತು ಕೂಡ ಅಮಾವಾಸ್ಯೆ ದಿನ ಆಗಿರೋದ್ರಿಂದ ನೀರು ಸಹಜ ಸ್ಥಿತಿಗೆ ಬರಬಹುದು, ಕಾರ್ಯಾಚರಣೆ ನಡೆಸಬಹುದೆಂಬ ಉದ್ದೇಶದಿಂದ ಇವತ್ತು ಆಗಮಿಸಿದರು. ಆದರೆ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗದೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇರುವುದರಿಂದ ನಿರಾಶರಾಗಿ ವಾಪಸ್ ಮರಳಿದ್ದಾರೆ. ಇನ್ನು ಮುಂದೆ ಯಾವಾಗ ಸಂಬಂಧಪಟ್ಟವರು ಅನುಮತಿ ನೀಡ್ತಾರೆ ಮತ್ತು ತಮ್ಮ ಸಹಕಾರವನ್ನು ಕೋರ್ತಾರೆ ಆಗ ನಾವು ಬರಲು ಸಿದ್ಧರಿದೆ ಎಂಬ ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇರ್ಬೋದು ಎಲ್ಲ ಮೀನುಗಾರರು ಕೂಡ ಇವತ್ತು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸಲು ಸಿದ್ಧರಾಗಿದ್ದರು. ಆದರೆ ಯಾವುದೇ ಕಾರಣದಿಂದ ಅನುಮತಿ ಸಿಗದೇ ಇರುವುದರಿಂದ ಇವತ್ತು ಅವರು ವಾಪಸ್ಸಾಗಿ ಇವತ್ತು ತಮ್ಮ ಊರಿಗೆ ತೆರಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ನಾಪತ್ತೆಯಾದ 3 ಶೋಧಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ನೀರಿನ ಹರಿವಿನ ಪ್ರಮಾಣ ವೇಗದ ಪ್ರಮಾಣ ಕಡಿಮೆಯಾಗಿ ಮತ್ತು ಮಳೆಯ ಪ್ರಮಾಣ ಕಡಿಮೆ ಆದ ಬಳಿಕ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ತಮ್ಮನ್ನು ಆಹ್ವಾನ ಮಾಡಿದರೆ ನಾವು ಖಂಡಿತವಾಗಿಯೂ ಶೋಧ ಕಾರ್ಯವನ್ನು ಮಾಡಿಸ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲಾದಲ್ಲಿ ಶಿರೂರು ಗುಡ್ಡ ಕುಸಿತ ದುರಂತ ಏನ್ ನಡೆದಿತ್ತು. ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ರು. ಈಗ ಅದಕ್ಕೆ ಅನುಮತಿ ಸಿಕ್ಕಿಲ್ಲ. ಪೊಲೀಸ್ ಇಲಾಖೆ ಶೋಧ ಕಾರ್ಯಕ್ಕೆ ತಡೆ ಒಡ್ಡಿದೆ. ಯಾಕಪ್ಪ ಅಂತಂದ್ರೆ ನದಿ ನೀರು ಸಹಜ ಸ್ಥಿತಿಗೆ ಬಂದಿಲ್ಲ ಇನ್ನೂ ಕೂಡ. ಆ ಕಾರಣ ಶೋಧ ಕಾರ್ಯಕ್ಕೆ ತಡೆ ಒಡ್ಡಲಾಗಿದೆ. ರಕ್ಷಣಾ ಕಾರ್ಯಕ್ಕೆ ಬಂದಿದ್ದಂತಹ ಈಶ್ವರ್ ಮಲ್ಪೆ ತಂಡ ವಾಪಸ್ ಆಗಿದೆ. ಉತ್ತರ ಕನ್ನಡ ಅಂಕೋಲದ ಶಿರೂರು ಗ್ರಾಮದಲ್ಲಿ ಈಶ್ವರ್ ಮಲ್ಪೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಬೆಳಗ್ಗೆ 2 ಗಂಟೆಯಿಂದ ಇಲ್ಲಿಗೆ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ರು. ಪಾಪ ಅವ್ರು ಸಾಕಷ್ಟು ಹೊತ್ತು ಕಾದ್ರು. ಆದರೆ ಶೋಧ ಕಾರ್ಯಕ್ಕೆ ಅನುಮತಿ ಸಿಕ್ಕಲಿಲ್ಲ. ಯಾಕಂತಂದರೆ ನದಿ ನೀರು ಸಹಜ ಸ್ಥಿತಿಗೆ ಬಂದಿಲ್ಲ ಇನ್ನೂ ಕೂಡ. ಹುಡ್ಕೋಕೆ ಹೋದವರಿಗೂ ಮತ್ತಿನ್ನೇನಾದರೂ ಅನಾಹುತ ಆದರೆ ಅದು ಇನ್ನೂ ದೊಡ್ಡ ಅನಾಹುತ ಆಗಿಬಿಡತ್ತೆ. ಹಾಗಾಗಿ ಶೋಧ ಕಾರ್ಯಕ್ಕೆ ಅನುಮತಿ ಸಿಕ್ಕಿಲ್ಲ. ಏನೇನು ನಡೀತು ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಅಮಾವಾಸ್ಯೆಯ ದಿನ ಈಶ್ವರ ಮಲ್ಪೆ ತಂಡದವರು ಕಾರ್ಯಾಚರಣೆಗೆ ಮುಂದಾಗಿದ್ದರು. ಆದರೆ ಇಲ್ಲಿನ ವಾತಾವರಣ ಸರಿ ಇಲ್ಲದೇ ಇರೋದ್ರಿಂದ ಕಾರ್ಯಾಚರಣೆಯನ್ನು ಮುಂದಕ್ಕೆ ಹಾಕಿರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು, ಇದು ಗಂಗಾವಳಿ ನದಿ ಯಾವ ರೀತಿಯಾಗಿ ವೇಗ ಪಡೆದುಕೊಂಡು ಹರಿತಾ ಇದೆ. ಜುಲೈ 16ರಂದು ಸಂಭವಿಸಿದಂಥ ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೆಸಲಿದ್ದು. ನೋಡ್ತಾ ಇರಬಹುದು ಈಶ್ವರ ಮಲ್ಪೆ ತಂಡದ ಸದಸ್ಯರು ಕೂಡ ಇದ್ದಾರೆ. ಈಗಾಗಲೇ 2 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದಂಥ ಈಶ್ವರ ಮಲ್ಪೆ ತಂಡದವರು ಕೂಡ ಈಗಾಗಲೇ ಇವತ್ತು ಕೂಡ ನಿರಾಶರಾಗಿ ವಾಪಸ್ ಹೋಗ್ತಾ ಇರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಇನ್ನೂ 3 ಮೃತದೇಹ ಕೂಡ ಪತ್ತೆಯಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅಮಾವಾಸ್ಯೆ ದಿನ ನೀರು ಸಹಜ ಸ್ಥಿತಿಗೆ ಬರುವ ಕಾರಣದಿಂದಾಗಿ ಇವತ್ತು ಕೂಡ ಕಾರ್ಯಾಚರಣೆಗೆ ಮುಂದಾಗಿದ್ದರು. ಅವರ ತಂಡ ಕೂಡ ಶಿರೂರಿಗೆ ಆಗಮಿಸಿತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೋಣಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಯಾಕಂತ ಹೇಳಿದ್ರೆ ಗಂಗಾವಳಿ ನದಿ ಈ ಹಿಂದೆ ಕಳೆದ 1 ತಿಂಗಳಿಂದ ಈ ರೀತಿಯಾಗಿ ಬಹಳ ವೇಗವಾಗಿ ಹರಿತಾ ಇದೆ. ಇಲ್ಲಿ ಕಾರ್ಯಾಚರಣೆ ಮಾಡೋದು ಕೂಡ ಅಸಾಧ್ಯ. ಈ ಹಿಂದೆ ಮಾಡಿದಂಥ 2 ದಿನಗಳ ಕಾರ್ಯಾಚರಣೆಯಲ್ಲಿ ಅಡಿಬದಿಯಲ್ಲಿ ಅಂದರೆ ನದಿಯಲ್ಲಿ ಹುದುಗಿರುವ ಕಲ್ಲು ಮಣ್ಣುಗಳ ರಾಶಿ ಮತ್ತು ಏನೇನು ವಸ್ತುಗಳು ಅಡಗಿದೆ ಎಂಬುದರ ಬಗ್ಗೆ ಈಶ್ವರ ಮಲ್ಪೆಯವರು ಸ್ವತಃ ಅಲ್ಲಿ ಹೋಗಿ ಪರಿಶೀಲನೆ ಕೂಡ ಮಾಡಿದರು. ಆದರೆ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಯಾವುದೇ ರೀತಿಯ ಶೋಧ ಕಾರ್ಯಾಚರಣೆಗೆ ಫಲ ಸಿಕ್ಕಿರಲಿಲ್ಲ. ಇವತ್ತು ಕೂಡ ಅಮಾವಾಸ್ಯೆ ದಿನ ಆಗಿರೋದ್ರಿಂದ ನೀರು ಸಹಜ ಸ್ಥಿತಿಗೆ ಬರಬಹುದು, ಕಾರ್ಯಾಚರಣೆ ನಡೆಸಬಹುದೆಂಬ ಉದ್ದೇಶದಿಂದ ಇವತ್ತು ಆಗಮಿಸಿದರು. ಆದರೆ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗದೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇರುವುದರಿಂದ ನಿರಾಶರಾಗಿ ವಾಪಸ್ ಮರಳಿದ್ದಾರೆ. ಇನ್ನು ಮುಂದೆ ಯಾವಾಗ ಸಂಬಂಧಪಟ್ಟವರು ಅನುಮತಿ ನೀಡ್ತಾರೆ ಮತ್ತು ತಮ್ಮ ಸಹಕಾರವನ್ನು ಕೋರ್ತಾರೆ ಆಗ ನಾವು ಬರಲು ಸಿದ್ಧರಿದೆ ಎಂಬ ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇರ್ಬೋದು ಎಲ್ಲ ಮೀನುಗಾರರು ಕೂಡ ಇವತ್ತು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸಲು ಸಿದ್ಧರಾಗಿದ್ದರು. ಆದರೆ ಯಾವುದೇ ಕಾರಣದಿಂದ ಅನುಮತಿ ಸಿಗದೇ ಇರುವುದರಿಂದ
ಇವತ್ತು ಅವರು ವಾಪಸ್ಸಾಗಿ ಇವತ್ತು ತಮ್ಮ ಊರಿಗೆ ತೆರಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ನಾಪತ್ತೆಯಾದ ಮೂವರ ಶೋಧಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ನೀರಿನ ಹರಿವಿನ ಪ್ರಮಾಣ ವೇಗದ ಪ್ರಮಾಣ ಕಡಿಮೆಯಾಗಿ ಮತ್ತು ಮಳೆಯ ಪ್ರಮಾಣ ಕಡಿಮೆ ಆದ ಬಳಿಕ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ತಮ್ಮನ್ನು ಆಹ್ವಾನ ಮಾಡಿದರೆ ನಾವು ಖಂಡಿತವಾಗಿಯೂ ಶೋಧ ಕಾರ್ಯವನ್ನು ಮಾಡಿಸ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲಾದಲ್ಲಿ ಶಿರೂರು ಗುಡ್ಡ ಕುಸಿತ ದುರಂತ ಏನ್ ನಡೆದಿತ್ತು. ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ರು. ಈಗ ಅದಕ್ಕೆ ಅನುಮತಿ ಸಿಕ್ಕಿಲ್ಲ. ಪೊಲೀಸ್ ಇಲಾಖೆ ಶೋಧ ಕಾರ್ಯಕ್ಕೆ ತಡೆ ಒಡ್ಡಿದೆ. ಯಾಕಪ್ಪ ಅಂತಂದ್ರೆ ನದಿ ನೀರು ಸಹಜ ಸ್ಥಿತಿಗೆ ಬಂದಿಲ್ಲ ಇನ್ನೂ ಕೂಡ. ಆ ಕಾರಣ ಶೋಧ ಕಾರ್ಯಕ್ಕೆ ತಡೆ ಒಡ್ಡಲಾಗಿದೆ. ರಕ್ಷಣಾ ಕಾರ್ಯಕ್ಕೆ ಬಂದಿದ್ದಂತಹ ಈಶ್ವರ್ ಮಲ್ಪೆ ತಂಡ ವಾಪಸ್ ಆಗಿದೆ. ಉತ್ತರ ಕನ್ನಡ ಅಂಕೋಲದ ಶಿರೂರು ಗ್ರಾಮದಲ್ಲಿ ಈಶ್ವರ್ ಮಲ್ಪೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಬೆಳಗ್ಗೆ 2 ಗಂಟೆಯಿಂದ ಇಲ್ಲಿಗೆ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ರು. ಪಾಪ ಅವ್ರು ಸಾಕಷ್ಟು ಕಾದ್ರು, ಆದರೆ ಶೋಧ ಕಾರ್ಯಕ್ಕೆ ಅನುಮತಿ ಸಿಕ್ಕಲಿಲ್ಲ. ಯಾಕಂತಂದ್ರೆ ನದಿ ನೀರು ಸಹಜ ಸ್ಥಿತಿಗೆ ಬಂದಿಲ್ಲ ಇನ್ನೂ ಕೂಡ. ಹುಡ್ಕೋಕ್ ಹೋದವರಿಗೂ ಮತ್ತಿನ್ನೇನಾದ್ರೂ ಅನಾಹುತ ಆದರೆ ಅದು ಇನ್ನೂ ದೊಡ್ಡ ಅನಾಹುತ ಆಗ್ಬಿಡತ್ತೆ. ಹಾಗಾಗಿ ಶೋಧ ಕಾರ್ಯಕ್ಕೆ ಅನುಮತಿ ಸಿಕ್ಕಿಲ್ಲ. ಏನೇನ್ ನಡೀತು ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಅಮಾವಾಸ್ಯೆಯ ದಿನ ಈಶ್ವರ ಮಲ್ಪೆ ತಂಡದವರು ಕಾರ್ಯಾಚರಣೆಗೆ ಮುಂದಾಗಿದ್ದರು. ಆದರೆ ಇಲ್ಲಿನ ವಾತಾವರಣ ಸರಿ ಇಲ್ಲದೇ ಇರೋದ್ರಿಂದ ಕಾರ್ಯಾಚರಣೆಯನ್ನು ಮುಂದಕ್ಕೆ ಹಾಕಿರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು, ಇದು ಗಂಗಾವಳಿ ನದಿ ಯಾವ ರೀತಿಯಾಗಿ ವೇಗ ಪಡೆದುಕೊಂಡು ಹರಿತಾ ಇದೆ. ಜುಲೈ 16ರಂದು ಸಂಭವಿಸಿದಂಥ ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೆಸಲಿದ್ದು ನೋಡ್ತಾ ಇರಬಹುದು. ಈಶ್ವರ ಮಲ್ಪೆ ತಂಡದ ಸದಸ್ಯರು ಕೂಡ ಇದ್ದಾರೆ. ಈಗಾಗಲೇ 2 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದಂಥ ಈಶ್ವರ ಮಲ್ಪೆ ತಂಡದವರು ಕೂಡ ಈಗಾಗಲೇ ಇವತ್ತು ಕೂಡ ನಿರಾಶರಾಗಿ ವಾಪಸ್ ಹೋಗ್ತಾ ಇರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಇನ್ನೂ 3 ಮೃತದೇಹ ಕೂಡ ಪತ್ತೆಯಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅಮಾವಾಸ್ಯೆ ದಿನ ನೀರು ಸಹಜ ಸ್ಥಿತಿಗೆ ಬರುವ ಕಾರಣದಿಂದಾಗಿ ಇವತ್ತು ಕೂಡ ಕಾರ್ಯಾಚರಣೆಗೆ ಮುಂದಾಗಿದ್ದರು. ಅವರ ತಂಡ ಕೂಡ ಶಿರೂರಿಗೆ ಆಗಮಿಸಿತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ದೋಣಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಯಾಕಂತ ಹೇಳಿದ್ರೆ ಗಂಗಾವಳಿ ನದಿ ಈ ಹಿಂದೆ ಕಳೆದ 1 ತಿಂಗಳಿಂದ ಈ ರೀತಿಯಾಗಿ ಬಹಳ ವೇಗವಾಗಿ ಹರಿತಾ ಇದೆ. ಇಲ್ಲಿ ಕಾರ್ಯಾಚರಣೆ ಮಾಡೋದು ಕೂಡ ಅಸಾಧ್ಯ. ಈ ಹಿಂದೆ ಮಾಡಿದಂಥ 2 ದಿನಗಳ ಕಾರ್ಯಾಚರಣೆಯಲ್ಲಿ ಅಡಿಬದಿಯಲ್ಲಿ ಅಂದರೆ ನದಿಯಲ್ಲಿ ಹುದುಗಿರುವ ಕಲ್ಲು ಮಣ್ಣುಗಳ ರಾಶಿ ಮತ್ತು ಏನೇನು ವಸ್ತುಗಳು ಅಡಗಿದೆ ಎಂಬುದರ ಬಗ್ಗೆ ಈಶ್ವರ ಮಲ್ಪೆಯವರು ಸ್ವತಃ ಅಲ್ಲಿ ಹೋಗಿ ಪರಿಶೀಲನೆ ಕೂಡ ಮಾಡಿದರು. ಆದರೆ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಯಾವುದೇ ರೀತಿಯ ಶೋಧ ಕಾರ್ಯಾಚರಣೆಗೆ ಫಲ ಸಿಕ್ಕಿರಲಿಲ್ಲ. ಇವತ್ತು ಕೂಡ ಅಮಾವಾಸ್ಯೆ ದಿನ ಆಗಿರೋದ್ರಿಂದ ನೀರು ಸಹಜ ಸ್ಥಿತಿಗೆ ಬರಬಹುದು, ಕಾರ್ಯಾಚರಣೆ ನಡೆಸಬಹುದೆಂಬ ಉದ್ದೇಶದಿಂದ ಇವತ್ತು ಆಗಮಿಸಿದರು. ಆದರೆ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗದೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇರುವುದರಿಂದ ನಿರಾಶರಾಗಿ ವಾಪಸ್ ಮರಳಿದ್ದಾರೆ. ಇನ್ನು ಮುಂದೆ ಯಾವಾಗ ಸಂಬಂಧಪಟ್ಟವರು ಅನುಮತಿ ನೀಡ್ತಾರೆ ಮತ್ತು ತಮ್ಮ ಸಹಕಾರವನ್ನು ಕೋರ್ತಾರೆ ಆಗ ನಾವು ಬರಲು ಸಿದ್ಧರಿದೆ ಎಂಬ ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ಮೀನುಗಾರರು ಕೂಡ ಇವತ್ತು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸಲು ಸಿದ್ಧರಾಗಿದ್ದರು. ಆದರೆ ಯಾವುದೇ ಕಾರಣದಿಂದ ಅನುಮತಿ ಸಿಗದೇ ಇರುವುದರಿಂದ ಇವತ್ತು ಅವರು ವಾಪಸ್ಸಾಗಿ ಇವತ್ತು ತಮ್ಮ ಊರಿಗೆ ತೆರಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ನಾಪತ್ತೆಯಾದ 3 ಶೋಧಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ನೀರಿನ ಹರಿವಿನ ಪ್ರಮಾಣ ವೇಗದ ಪ್ರಮಾಣ ಕಡಿಮೆಯಾಗಿ ಮತ್ತು ಮಳೆಯ ಪ್ರಮಾಣ ಕಡಿಮೆ ಆದ ಬಳಿಕ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ತಮ್ಮನ್ನು ಆಹ್ವಾನ ಮಾಡಿದರೆ ನಾವು ಖಂಡಿತವಾಗಿಯೂ ಶೋಧ ಕಾರ್ಯವನ್ನು ಮಾಡಿಸ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.